ಸರಿ ಸರಿ ಮಾಡ್ತೀನಿ. ಛೆ. ಸರಿಯಾದ ಸಮಯಕ್ಕೆ ಫೋನೇ ಎತ್ತಲ್ಲ ಇವರು. ಇಲ್ಲಾಂದ್ರೆ ಫೋನೇ ಸಿಗಲ್ಲ. ಎಲ್ಲಿ ಹೋದ್ರು ಇವರು? ದೇವ್ರೆ, ಹೇಗಾದ್ರೂ ನಮ್ ರಾಘು ಸಿಗ್ಬೇಕು. ಯಾಕ ಮಗುಗ್ ಪರೀಕ್ಷೆ ಮೇಲೆ ಪರೀಕ್ಷೆ ಕೊಡ್ತಾ ಇದ್ಯಾ? ಅಮ್ಮ, ಅಚ್ಚು, ಹಾಣ ಬಂಗಾರ ಬಾಮ್ಮ ಎಲ್ಲಿ? ನೀವು ಹೋಗಿ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ, ನೀವು ಹೋಗಿ. ಬಂದ್ಯಾ? ಇಲ್ಲಿ ನೋಡಿ ನೋಡಿ ನೋಡಿದಿ. ಇದು ಖಾರ ಸರಿಯಾಗಿದೆ ಅಂತ ನೋಡ್ಬಿಟ್ಟು ಹೇಳು ಕಂದ. ಆ ಆ ಆ ಹೆಂಗಿದೆ ಬಾ? ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಚ್ಚು. ಅಣ್ಣ. ಕಂದ, ಯಾಕೋ ಕಣ್ ತುಂಬಿಕೊಂಡಿದೆ? ಖಾರ ಇದೆಯಾ? ಇಲ್ಲ ಅಣ್ಣ, ಚೆನ್ನಾಗಿದೆ. ಒಂದ್ ನಿಮಿಷ ಇರು. ಸ್ವಲ್ಪ ಖಾರ ಜಾಸ್ತಿ ಆಗಿದೆ. ನಾನು ನಿಂಬೆಹಣ್ಣು ಹಿಂಡ್ಕೊಂಡು ತಂದ್ಬಿಡ್ತೀನಿ. ನೀನು ಇವತ್ತು ಆಮೇಲೆ ನೀನು ರೈಸ್ ಗೀಸ್ ಎಲ್ಲ ಏನು ಹಾಕ್ಸ್ಕೊಬೇಡ, ಬರೀ ಮೀನು ಹಾಕ್ಸ್ಕೊಂಡೇ ತಿನ್ನು. ಬರೀ ಹೊಟ್ಟೆ ಭಾಗ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಈ ಮೆತ್ತಗಿರುತ್ತಲ್ಲ ಪೀಸು, ಅದನ್ನ ಮಾತ್ರ ಹಾಕಿಸ್ಕೊಂಡು ಹೊಟ್ಟೆ ತುಂಬ ತಿನ್ಬೇಕು. ಸರಿ ಅಣ್ಣ. ಬೇರೆ ಏನು ನೀರಿಗಿರು ಕುಡಿಬೇಡ ನೀನು, ಹೊಟ್ಟೆ ತುಂಬ ಊಟ ಮಾಡು. ಸರಿ, ನೀನು ಹೋಗು, ನಾನು ಸಾರು ಮಾಡ್ಕೊಂಡು ಬಂದ್ಬಿಡ್ತೀನಿ. ನೀನು ಹೋಗು. ಯಶೋದಮ್ಮ ಅವರು ಎಲ್ಲೋ ಬೀಗ ಹಾಕೊಂಡು ಹೋಗ್ಬಿಟ್ಟಿದಾರಲ್ಲ. ಯಾರು? ಯಶೋದಮ್ಮ ಅವರಿಲ್ವಾ? ಇಲ್ಲ, ಅವ್ರು ಮಾರ್ಕೆಟ್ಗೆ ಹೋಗಿದ್ದಾರೆ. ಏನಾಗ್ಬೇಕಿತ್ತು? ಮಗು ಇಲ್ಲಿಗೆ ಬಂತ ಅಂತ ಕೇಳೋಣ ಅಂತ ಬಂದೆ. ರಾಘವ್, ಒಳಗಡೆ ರಾಘವ್ ಇದ್ದಾನೆ. ಕೀ ನನ್ನ ಹತ್ರನೇ ಕೊಟ್ಟಿದ್ದಾರೆ, ತರ್ತೀನಿ ರೀ. ರಾಘವ್, ಏನೂ ಆಗಲ್ಲ. ಅಳ್ಬೇಡ ರಾಘವ್, ನಾನು ಬಂದಿದ್ದೀನಿ ತಾನೆ, ತಗೊಳ್ಳಿ. ರಾಘವ್, ಮಿಸ್ ಅಮ್ಮ, ಅಮ್ಮ, ಏನಾಯ್ತು ರಾಘವ್? ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀವೇ ಹೇಳಿದ್ರಲ್ಲ ಅಮ್ಮ ಅಜ್ಜಿ ಮನೇಲಿ ಇರ್ತಾರೆ ಅಂತ, ಅದಕ್ಕೆ ನಾನು ಬಂದೆ. ಮಿಸ್ ಅಮ್ಮ, ಅಮ್ಮ ಎಲ್ಲಿ? ಅಮ್ಮ ಅಜ್ಜಿ ಮನೇಲಿ ಇರ್ತಾರೆ ಅಂತ ಹೇಳಿದ್ರಿ ನೀವು, ಎಲ್ಲಿ ಅಮ್ಮ ಕಾಣ್ತಾ ಇಲ್ಲ. ನಂಗಮ್ಮ ಬೇಕು. ಅಮ್ಮ ಬರ್ತಾರೆ, ನಾನು ಕರ್ಕೊಂಡು ಹೋಗ್ತೀನಿ, ಅಳ್ಬೇಡ. ಹೋಗೋಣ ಮನೆಗೆ. ಯಶೋದಮ್ಮ ಬಂದ್ರೆ ಹೇಳಿ, ಮಗುನ್ ಕರ್ಕೊಂಡು ಹೋದೆ ಅಂತ. ಸರಿ ಆಯ್ತು. ಹೇಳು ಮಂತ್ರ, ಎಲ್ಲೋಗ್ಬಿಟ್ಟೆ ನೀನು? ರಾಘವ್ ಸಿಕ್ಕಿದ್ದಾನೆ, ನನ್ ಜೊತೆನೇ ಇದ್ದಾನೆ. ಹೌದಾ? ಎಲ್ಲಿ, ಹೇಗ್ ಸಿಕ್ತಾ? ನೀವೇನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಡಿ.
ನಾನು ಅವನ್ನ ಕರ್ಕೊಂಡ್ ಬರ್ತೀನಿ. ಮನೆಗ್ ಬನ್ನಿ. ಈಗ ನೀವಿಬ್ರು ಎಲ್ಲಿದ್ದೀರಾ? ಇಲ್ಲೇ ಯಶೋದಮ್ಮನ್ ಮನೆಯಲ್ಲೇ ಇದ್ದ. ಯಶೋದಮ್ಮನ್ ಮನೆಯಲ್ಲ? ಹೇಗೆ? ಹೇಗೆ ಏನು ಅಂತ ಗೊತ್ತಿಲ್ಲ, ಅಳ್ತಾ ಕೂತ್ಕೊಂಡಿದ್ದ. ನಾನ್ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತಾ ಇದ್ದೀನಿ. ಸರಿ ಸರಿ, ಬೇಗ ಕರ್ಕೊಂಬಂದ್ಬಿಡು. ಬಾ. ರಾಘವ್, ರಾಘವ್, ಎಲ್ಲೋಗಿದ್ದೆ ಕಂದ ಅಪ್ಪನ್ ಬಿಟ್ಟು? ಹಾ ರಾಘವ್ ಪುಟ್ಟ, ಎಲ್ಲೋ ಹೋಗಿದ್ದೆ ನೀನು? ಯಾಕಪ್ಪ ಹಿಂಗ್ ಮಾಡ್ತೀಯಾ? ಯಾಕೆ ಹಿಂಗೆಲ್ಲ ಹೋಗ್ತೀಯ ನೀನು? ಭಯ ಆಗಲ್ವಾ ನಮ್ಗೆ? ಅಲ್ಲ ರಾಘವ್, ಈ ನಿನ್ ದೊಡ್ಡಮ್ಮ ಕೇಳಿದ ತಕ್ಷಣ ಎಲ್ಲ ಕೊಡ್ತಾಳ್ತಾನೆ. ಏನಿದ್ರು ನನಗ್ ಹೇಳ್ಬೋದಾಗಿತ್ತು. ಎಲ್ಲಿ ಹೋಗಿದ್ದೆ ನೀನು? ರಾಘವ್, ಎಲ್ಲಿಗೆ ಹೋಗಿದ್ದಪ್ಪ? ಯಾಕೆ ಹೀಗೆಲ್ಲ ಮಾಡ್ತಿದೀಯಾ? ನಿನಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬಾರ್ದಾಗಿತ್ತು. ಮಂತ್ರ, ಇವನ್ ಯಾಕೆ ಈ ತರ ಮಾಡ್ತಿದ್ದಾನೆ? ಇವನ್ ಹೆಂಗ್ ಸರಿ ಮಾಡೋದು? ಸುಶಾಂತ್ ಅವ್ರೆ, ಅದೆಲ್ಲ ಬಿಟ್ಬಿಡಿ ಅಂತ ನಾನು ಹೇಳ್ದೆ ತಾನೆ. ಮಕ್ಕಳು ಅಂದ್ರೇನೆ ಹಾಗೆ. ಅವ್ರಿಗೆ ಏನ್ ಬೇಕೋ ಕೇಳ್ತಾರೆ, ಕೊಡದೇ ಇದ್ರೆ ಸಿಗ್ಲಿಲ್ಲ ಅಂದ್ರೆ ಹಠ ಮಾಡ್ತಾರೆ. ನಾವು ದೊಡ್ಡೋರಾಗಿ ಅವ್ರನ್ನ ತಿದ್ದೋ ವಿಧಾನ ನೋಡ್ಬೇಕು. ಚಿಂತೆ ಮಾಡಕ್ ಹೋಗ್ಬೇಡಿ, ಅರ್ಥ ಆಯ್ತಾ? ಒಂದ್ ನಿಮಿಷ, ಮಗುಗೇನಾದ್ರೂ ತರ್ತೀನಿ. ಬಾರೋ ಕಂದ. ಯಾಕೋ ಏನೋ ನನ್ ಮೊಮ್ಮಗನ್ ಟೈಮೇ ಚೆನ್ನಾಗಿಲ್ಲ ಅನ್ಸುತ್ತೆ. ಅವಾಗವಾಗ ಕಾಣೆ ಆಗ್ತಾನೆ, ಹುಷಾರ್ ತಪ್ತಾನೆ, ಆಕ್ಸಿಡೆಂಟ್ ಆಗತ್ತೆ, ಆಸ್ಪತ್ರೆಗೆ ಹೋಗ್ತಾನೆ, ಹೀಗೆಲ್ಲ ತಪ್ಪಿಸ್ಕೊಂಡ್ಬಿಡ್ತಾನೆ. ಏನಾಗಿದ್ಯೋ ಏನೋ. ಸುಶಾಂತ, ಸಿದ್ಧಾರ್ಥ, ಯಾವ್ದಕ್ಕೂ ಮನೇಲಿ ಇವನ ಹೆಸರಲ್ಲಿ ಒಂದ್ ಪೂಜೆ ಮಾಡ್ಸೋಣ ಕಣ್ರಪ್ಪ. ಅತ್ತೆ, ಅದೆಲ್ಲ ಏನೂ ಇಲ್ಲ, ಸರಿ ಹೋಗುತ್ತೆ. ನೀವ್ ಯಾಕಷ್ಟೊಂದ್ ಚಿಂತೆ ಮಾಡ್ತೀರಾ? ಅಜ್ಜಿ, ಅಮ್ಮ ಎಲ್ಲಿ? ನೋಡಿದ್ಯಾ ಮಂತ್ರ, ಈ ತರ ಪ್ರಶ್ನೆ ಕೇಳ್ದಾಗೆಲ್ಲ ನಾನು ಏನಂತ ಆನ್ಸರ್ ಮಾಡ್ಲಿ? ಅವನ್ಗೇನಂತ ಹೇಳೋದು, ಯಾವ ರೀತಿ ಸಮಾಧಾನ ಮಾಡೋದು? ರಾಘವ್, ನಾನ್ ಹೇಳಿದ್ದೀನಲ್ವಾ ಅಮ್ಮ ಬರ್ತಾರೆ ಅಂತ. ಈಗ ಈ ಮಿಸ್ ಅಮ್ಮ ಇದಾರಲ್ವಾ, ಬಾ ಹೋಗಪ್ಪ, ಬಾ. ನೋಡು ರಾಘವ್, ಸುಮ್ನೆ ಅಪ್ಪಂಗೆ ತೊಂದರೆ ಕೊಡ್ಬಾರ್ದು, ಅರ್ಥ ಆಯ್ತಾ? ಅಮ್ಮ ಬರುವಾಗ ಬರ್ತಾರೆ, ಅಳ್ಬಾರ್ದು, ಹಠ ಮಾಡ್ಬಾರ್ದು, ಸುಮ್ನೆ ಇರ್ಬೇಕು. ಏನಕ್ ಹಾಗ್ ನೋಡ್ತಿದ್ಯಾ? ಅರ್ಥ ಆಯ್ತಾ? ಸರಿ ಮಿಸ್ ಅಮ್ಮ. ಏನಾದ್ರೂ ಕೇಳ್ತೀಯಾ? ನಾನೇನು ಕೇಳಲ್ಲ. ಅವ್ರು ಬರವಾಗ ಬರ್ಲಾ? ಸರಿ. ಗುಡ್ ಬಾಯ್. ಈಗ ಬಂದೆ.